ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಆಧುನಿಕ ಭಾರತ ಇತಿಹಾಸದ ಸರಣಿಗಳನ್ನು ಕೆ ಪಾಯಿಂಟ್ಸ್ಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಡಿಸೆಂಬರ್ 28, 1985ರಂದು ಸ್ಥಾಪನೆ ಆಯಿತು ಸ್ನೇಹಿತರೆ. ಇದು ಭಾರತದ ಸ್ವತಂತ್ರ ಚಳವಳಿಯ ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತ್ತು. IAS, KS, PSI, PC, PDO, VO ಮತ್ತು FDST ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಇದರ ಸ್ಥಾಪನೆಯ ಹಿನ್ನೆಲೆ ಮತ್ತು ಭಾರತದ ಸ್ವತಂತ್ರ ಹೋರಾಟದ ದಿಕ್ಕನ್ನು ಬದಲಿಸಿದ ಪ್ರಮುಖ ಅಧಿವೇಶನಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ನಿರ್ಣಾಯಕವಾಗಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಬಗ್ಗೆ ಮತ್ತು INC ಅಧಿವೇಶನಗಳ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಬಂದಿರತಕ್ಕಂಥ ಹಳೆ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ತಿಳಿದಿರುತ್ತದೆ ಸ್ನೇಹಿತರೆ. ಹಾಗಾಗಿ ನಾನು ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಭಾವಿಸುತ್ತಾ ಇವತ್ತು INC ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ನೇಹಿತರೆ, INC ಪೀಠಿಕೆ ಸ್ಥಾಪಕರು ಸ್ನೇಹಿತರೆ ಅಲೆನ್ ಅಕ್ವಿಯನ್ ಹ್ಯೂಮ್ ಅಂದ್ರೆ AO ಹ್ಯೂಮ್, ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಸ್ನೇಹಿತರೆ, ಅಂದ್ರೆ ಈಗಿನ IAS ಅಧಿಕಾರಿ ತರ. ಮೊದಲ ಅಧಿವೇಶನ ಮುಂಬೈನ ಗೋಕುಲದಾಸ್ ತೇಜಪಾಲ್ ಸಾಂಸ್ಕೃತಿಕ ಕಾಲೇಜಿನಲ್ಲಿ ನಡೆಯಿತು. ಮೂಲತಃ ಇದು ಪುಣೆಯಲ್ಲಿ ಯೋಜಿಸಲಾಯಿತು, ಆದರೆ ಸ್ನೇಹಿತರೆ ಅಲ್ಲಿ ಕಾಲರ ಹರಡಿದ್ದರಿಂದ ಸ್ಥಳಾಂತರಿಸಲಾಯಿತು, ಮುಂಬೈನಲ್ಲಿ ನಡೆಸಲಾಯಿತು ಸ್ನೇಹಿತರೆ. ಇದರ ಮೊದಲ ಅಧ್ಯಕ್ಷರು ಬಂದ್ಬಿಟ್ಟು ಉಮೇಶ್ ಚಂದ್ರ ಬ್ಯಾನರ್ಜಿ ಸ್ನೇಹಿತರೆ. ಶಾರ್ಟ್ ಕಟ್ ಆಗಿ ನಾವು ಎಲ್ಲ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಕೂಡ WC ಬ್ಯಾನರ್ಜಿ ಅಂತ ಕೇಳಿಪಟ್ಟಿದ್ದೇವೆ ಸ್ನೇಹಿತರೆ. ಇದಕ್ಕೆ ಆರಂಭಿಕ ಪ್ರತಿನಿಧಿಗಳ ಸಂಖ್ಯೆ 72 ಸದಸ್ಯರು ಇದ್ರು ಸ್ನೇಹಿತರೆ. ಸೇಫ್ಟಿ ವಾಲಾ ಸಿದ್ಧಾಂತ ಸ್ನೇಹಿತರೆ, ಇದು ಸ್ಥಾಪನೆಯಾದ ಮೂಲ ಗುರಿ ಏನಂದ್ರೆ ಸೇಫ್ಟಿ ವಾಲಾ ಸಿದ್ಧಾಂತ. ಬ್ರಿಟಿಷರು ಭಾರತೀಯರ ರಾಜಕೀಯ ಅಸಮಾಧಾನವನ್ನು ಹೊರಹಾಕಲು ಮತ್ತು 1857ರಂಥ ಮತ್ತೊಂದು ದಂಗೆಯನ್ನು ತಡೆಯಲು ಒಂದು ಸುರಕ್ಷಿತ ಕವಟವಾಗಿ INC ಸ್ಥಾಪನೆಗೆ ಅವಕಾಶ ನೀಡಿದರು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ ಸ್ನೇಹಿತರೆ. ಇದು ನೋಡಿ, ಅವರ ಸೇಫ್ಟಿಗಾಗಿ ಒಂದು INC ಅನ್ನು ಸ್ಥಾಪನೆ ಮಾಡ್ಕೊಂತ ಅರ್ಥ ಅನ್ಸುತ್ತೆ ಇದು. ನೋಡಿ ಸ್ನೇಹಿತರೆ, ಹೆಚ್ಚು ಬಾರಿ ಅಧ್ಯಕ್ಷರಾದವರು ಅತಿ ಹೆಚ್ಚು ಬಾರಿ INC ಕಾಂಗ್ರೆಸ್ಸಿನ ಅಧ್ಯಕ್ಷರಾದವರು ದಾದಾಬಾಯಿ ನವರೋಜಿ ಮತ್ತು ಜವಾಹರ್ಲಾಲ್ ನೆಹರು ಸ್ನೇಹಿತರೆ. ಅತಿ ಕಿರಿಯ ವಯಸ್ಸಿನ ಅಧ್ಯಕ್ಷರು ಅಂದ್ರೆ ಕೂಡ ಸ್ನೇಹಿತರೆ ಅಬ್ದುಲ್ ಕಲಾಂ ಆಜಾದ್ 1923ರ ವಿಶೇಷ ಅಧಿವೇಶನದಲ್ಲಿ 35ನೇ ವಯಸ್ಸಿನಲ್ಲಿ ಆಯ್ಕೆಯಾಗಿದ್ದರು ನೋಡಿ ಸ್ನೇಹಿತರೆ ಇವರು. ಮೊದಲ ಗ್ರಾಮೀಣ ಅಧಿವೇಶನ ಅಂದ್ರೆ ಪೈಜಾಪುರ್ 1937ರ ಅಧಿವೇಶನ ಸ್ನೇಹಿತರೆ. ಇದು ಬಹುಶಃ ಇದರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಸ್ನೇಹಿತರೆ. ಸ್ಥಾಪನೆಯ ಸಮಯದಲ್ಲಿ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಡಫರಿನ್ ಸ್ನೇಹಿತರೆ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅದು ಸ್ಥಾಪನೆ ಆದ ಸಮಯದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದಾರೆ ಅಂದ್ರೆ ಲಾರ್ಡ್ ಡಫರಿನ್ ಅಂತ ಆಗಿದ್ರು ಸ್ನೇಹಿತರೆ. ನೆನಪಿಟ್ಕೋಬೇಕಾದ ಪ್ರಮುಖ ಅಂಶ. ಪ್ರಮುಖ ಅಧಿವೇಶನಗಳು ಮತ್ತು ಅವುಗಳ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಹತ್ವ, ವರ್ಷ, ಸ್ಥಳ, ಅಧ್ಯಕ್ಷರು, ಐತಿಹಾಸಿಕ ಮಹತ್ವ ಅಥವಾ ಫಲಿತಾಂಶ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮೊದಲ ಅಧಿವೇಶನ 1885ರಲ್ಲಿ ಮುಂಬೈನಲ್ಲಿ ನಡೀತು. ಇದರ ಅಧ್ಯಕ್ಷರು ಬಂದ್ಬಿಟ್ಟು WC ಬ್ಯಾನರ್ಜಿ. ಮೊದಲ ಅಧಿವೇಶನದ 72 ಪ್ರತಿನಿಧಿಗಳು ಭಾಗಿಯಾಗಿದ್ದರು ಸ್ನೇಹಿತರೆ. ನೋಡಿ, ನೆನಪಿಟ್ಕೋಬೇಕು. 1886 ನೆಕ್ಸ್ಟ್ ಕಲ್ಕತ್ತಾದಲ್ಲಿ ದಾದಾಬಾಯಿ ನವರೋಜಿ ಅವರು ನ್ಯಾಷನಲ್ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ವಿಲೀನ ಆಯಿತು ಸ್ನೇಹಿತರೆ. ಇದರಲ್ಲಿ 1887 ಮದ್ರಾಸ್ ಬದ್ರುದ್ದೀನ್ ತ್ಯಾಬ್ಜಿ ಮೊದಲ ಮುಸ್ಲಿಮ್ಸ್ ಅಧ್ಯಕ್ಷರು ಸ್ನೇಹಿತರೆ ಇವರು. 1888 ಅಲಹಾಬಾದ್ ಜಾರ್ಜ್ ಯೂಲಾ ಮೊದಲ ವಿದೇಶಿ ಬ್ರಿಟಿಷ್ ಅಧ್ಯಕ್ಷರು ಸ್ನೇಹಿತರೆ ಇವರು. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟು, 1896 ಕಲ್ಕತ್ತಾದಲ್ಲಿ ಇಲ್ಲಿ ರಹೀಮತುಲ್ಲಾ ಎಂ ಸಾಯಾನಿ ಅಂತಂದು ಮೊದಲ ಬಾರಿಗೆ ಒಂದೇ ಮಾತರ ಮಾಡಲಾಯಿತು ಸ್ನೇಹಿತರೆ ಇವರು. ಸ್ನೇಹಿತರೆ 1905 ಬನಾರಸ್ GK ಗೋಖಲೆ ಸ್ನೇಹಿತರೆ, ಗೋಪಾಲಕೃಷ್ಣ ಗೋಖಲೆ ಅಂತಂದು ಬಂಗಾಳ ವಿಭಜನೆ ವಿರುದ್ಧ ಸ್ವದೇಶಿ ಚಳವಳಿಯ ಘೋಷಣೆ ಆಯಿತು ಸ್ನೇಹಿತರೆ ಇಲ್ಲಿ. ಸ್ನೇಹಿತರೆ ನೆಕ್ಸ್ಟ್ 1906 ಕಲ್ಕತ್ತಾ ದಾದಾಬಾಯಿ ನವರೋಜಿ ಮೊದಲ ಬಾರಿಗೆ ಸ್ವರಾಜ್ ಪದದ ಬಳಕೆ ಸ್ನೇಹಿತರೆ. ನೋಡಿ, ನೆನ್ಪಿಟ್ಕೋಬೇಕು, ಯಾವ ಅಧಿವೇಶನದಲ್ಲಿ ಸ್ವರಾಜ್ ಪದ ಮೊದಲ ಬಳಕೆ ಆಯ್ತು ಅಂದ್ರೆ ಅದು 1906ರ ಕಲ್ಕತ್ತಾ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾಯಿತು. ನೆಕ್ಸ್ಟ್ ಸ್ನೇಹಿತರೆ 1907ರಲ್ಲಿ ಸುರತ್ ಸ್ನೇಹಿತರೆ, ಇಲ್ಲಿ ರಾಸ್ಬೇರಿ ಘೋಷ್ ಅವರು ಅಧ್ಯಕ್ಷರಾಯಿದ್ರು. ಸುರತ್ ವಿಭಜನೆ ಅಂದ್ರೆ ಸೂರತ್ ಒಡಕ್ ಅಂತಾನು ಕರೀತಾರೆ ಸ್ನೇಹಿತರೆ. ಇತಿಹಾಸದಲ್ಲಿ ಕಾಂಗ್ರೆಸ್ ಮಂದಗಾಮಿ ಮತ್ತು ತೀವ್ರಗಾಮಿಗಳಾಗಿ ವಿಭಜಿಸಲ್ಪಟ್ಟಿತ್ತು ಸ್ನೇಹಿತರೆ ಇಲ್ಲಿ ಅಧಿವೇಶನದಲ್ಲಿ.
1911 ಕಲ್ಕತ್ತಾ ಅಧಿವೇಶನ, ಬಿಸನ್ ನಾರಾಯಣ್ ದಾರ್ ಅಂತ ಆಗಿದ್ರು ಅಧ್ಯಕ್ಷರು. ಮೊದಲ ಬಾರಿಗೆ ಸ್ನೇಹಿತರೆ ಜನಗಣ ಮನ ಆಡಲಾಯಿತಂತೆ ಸ್ನೇಹಿತರೆ. ಇವತ್ತಿನ ನಮ್ಮ ರಾಷ್ಟ್ರೀಯ ಗೀತೆಯಾದಂಥ ಜನಗಣ ಮನವನ್ನು 1911 ಕಲ್ಕತ್ತಾ ಅಧಿವೇಶನದಲ್ಲಿ ಸ್ನೇಹಿತರೆ ಬಿಷನ್ ನಾರಾಯಣ್ ದಾರ್ ಅಧ್ಯಕ್ಷರಾಗಿದ್ದರು ಅವತ್ತಿನ INCದು. ಅವಾಗ ಮೊದಲ ಬಾರಿಗೆ ಜನಗಣ ಮನವನ್ನು ಕೂಡ ಆಡಲಾಯಿತು ಸ್ನೇಹಿತರೆ. ನೆಕ್ಸ್ಟ್ 1916 ಲಕ್ನೋ AC ಮಜುಮ್ದಾರ್ ಸ್ನೇಹಿತರೆ. ಇದು ಲಕ್ನೋ ಒಪ್ಪಂದ ಅಂದ್ರೆ ಸ್ನೇಹಿತರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಪುನರ್ಮಿಲನ ಮತ್ತು ಮುಸ್ಲಿಂ ಲೀಗ್ ಕೂಡ ಜೊತೆ ಮೈತ್ರಿ ಆಯಿತು ಸ್ನೇಹಿತರೆ. 1916 ಲಕ್ನೋ ಅಧಿವೇಶನದಲ್ಲಿ AC ಮಜುಮ್ದಾರ್ ಅವರ ಅಧ್ಯಕ್ಷರಾಗಿದ್ದರು. 1917 ಸ್ನೇಹಿತರೆ ಕಲ್ಕತ್ತಾದಲ್ಲಿ ನಡೀತು. ಅನಿ ಬೆಸೆಂಟ್ ಅಧ್ಯಕ್ಷರಾಗಿದ್ದರು. ಇವರು ಮೊದಲ ಒಬ್ಬ ಮಹಿಳೆ INC ಕಾಂಗ್ರೆಸ್ಸಿನ ಅಧಿವೇಶನ ವಹಿಸಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಇವರು ಪಾತ್ರರಾದರು ಸ್ನೇಹಿತರೆ. ನೆಕ್ಸ್ಟ್ 1920 ನಾಗ್ಪುರ್ ಸ್ನೇಹಿತರೆ. ಇಲ್ಲಿ ವಿಜಯ್ ರಾಘವಾಚಾರ್ಯರ್ ಅವರು ಅಧ್ಯಕ್ಷರಾದರು. ಅಸಹಕಾರ ಚಳವಳಿಯ ಅಂಗೀಕಾರ ಆಯಿತು ಸ್ನೇಹಿತರೆ. ಕಾಂಗ್ರೆಸ್ ಸದಸ್ಯತ್ವದ ಸಾಮಾನ್ಯ ಜನರಿಗೆ ಮುಕ್ತ. ಇಲ್ಲಿ ಸ್ನೇಹಿತರೆ ಎಲ್ಲ ಜನರಿಗೆ ಕಾಂಗ್ರೆಸ್ ಸದಸ್ಯತ್ವವನ್ನು ಕೊಡಲು ನಿರ್ಧರಿಸಲಾಯಿತು ಮತ್ತು ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಮಾಡಲು ಅವರಿಗೆ ಅನುಮತಿಯನ್ನು ಕೂಡ ಅಂಗೀಕರಿಸಿಕೊಡಲಾಯಿತು ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ 1924ರಲ್ಲಿ ಬೆಳಗಾವಿ ಅಧಿವೇಶನ. ಇದು ನೋಡಿ ಸ್ನೇಹಿತರೆ ಭಾರಿ ಇಂಪಾರ್ಟೆಂಟ್. 1924ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಏಕೈಕ INC ಅಧಿವೇಶನ. ಇದು ವಿಶೇಷ ಏನಂದ್ರೆ ಇದರ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಸ್ನೇಹಿತರೆ. ಭಾರತ ಇತಿಹಾಸದ INC ಇತಿಹಾಸದಲ್ಲೇ ಮಹಾತ್ಮ ಗಾಂಧೀಜಿಯವರು INC ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂದ್ರೆ ಅದು ನಮ್ಮ ಬೆಳಗಾವಿಯಲ್ಲಿ, ಕರ್ನಾಟಕದ ಬೆಳಗಾವಿಯಲ್ಲಿ 1924ರಲ್ಲಿ ನಡೆದದ್ದು. ತುಂಬಾ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು 1925ರ ಕಾನ್ಪುರ್ ಅಧಿವೇಶನ. ಇಲ್ಲಿ ಸರೋಜಿನಿ ನಾಯ್ಡು ಮೊದಲ ಭಾರತೀಯ ಮಹಿಳೆ ಸ್ನೇಹಿತರೆ. ಇವರು 1917ರ ಕಲ್ಕತ್ತಾ ಅಧಿವೇಶನದಲ್ಲಿ ಅನಿ ಬೆಸೆಂಟ್ ಅವರು ಮೊದಲ ಮಹಿಳೆ ಆದ್ರೆ ಅಂದ್ರೆ ಅವರು ವಿದೇಶದವರು. ಇಲ್ಲಿ 1925ರ ಕಾನ್ಪುರ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಮೊದಲ ಭಾರತೀಯ ಮಹಿಳೆಯ ಅಧ್ಯಕ್ಷರು ಆಗಿದ್ರು ಸ್ನೇಹಿತರೆ. ಇದು ನೆನಪಿಡಬೇಕಾದಂತ ಅಂಶ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಸ್ನೇಹಿತರೆ 1929 ಲಾಹೋರ್ ಅಧಿವೇಶನ. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು. ಪೂರ್ಣ ಸ್ವರಾಜ್ ಸಂಪೂರ್ಣ ಸ್ವತಂತ್ರ ನಿರ್ಣಯವನ್ನು ಅಂಗೀಕರಿಸಲಾಯಿತು ಸ್ನೇಹಿತರೆ. ಸಂಪೂರ್ಣ ಸ್ವತಂತ್ರವನ್ನು ಅಂಗೀಕರಿಸಲಾಯಿತು ಸ್ನೇಹಿತರೆ. ಇದು ನಾವು ಜನವರಿ 26ರಂದು ಲಾಹೋರಿನಲ್ಲಿ ರಾವಿ ದಂಡೆಯ ಮೇಲೆ ಇರ್ತಕ್ಕಂಥ ಲಾಹೋರಿನಲ್ಲಿ ಸಂಪೂರ್ಣ ಸ್ವತಂತ್ರ ಸ್ವರಾಜ್ಯವನ್ನು ಅಂಗೀಕರಿಸಿ ಅವತ್ತು ಜನವರಿ 26ರಂದು ಸ್ನೇಹಿತರೆ ನಾವು ಇದನ್ನ ಬಾವುಟ ಆಡಿಸಿದ್ವಿ. ಪೂರ್ಣ ಸ್ವರಾಜ್ಯದ ಮೇಲೆ ಸ್ವಾತಂತ್ರ್ಯ ಸಿಕ್ತಂತಂದು. ಆದ್ರೆ ಅದೆಲ್ಲ ಇತಿಹಾಸ. ನೆಕ್ಸ್ಟ್ ಸ್ನೇಹಿತರೆ 1931 ಕರಂಚಿ ಅಧಿವೇಶನ ಸ್ನೇಹಿತರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧಿವೇಶನ ವಹಿಸಿದ INC ಅಧಿವೇಶನವನ್ನು ವಹಿಸಿದ್ದರು ಸ್ನೇಹಿತರೆ. ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ರಮದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಸ್ನೇಹಿತರೆ. ನೀವು ಸಂವಿಧಾನ ರಚನೆ ಮಾಡತಕ್ಕಂಥ ಸಮಯದಲ್ಲಿ ಕೂಡ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರ ವಲ್ಲಭಾಯ್ ಪಟೇಲ್ ಅವರು ಆಗಿದ್ರು. JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 1937ರ ಫೈಜಾಪುರ್ ಅಧಿವೇಶನ ಸ್ನೇಹಿತರೆ. ಇದು ಮಧ್ಯಪ್ರದೇಶದಲ್ಲಿದೆ. ಜವಾಹರ್ಲಾಲ್ ನೆಹರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದು ವಿಶೇಷತೆ ಏನಂದ್ರೆ ಹಳ್ಳಿಯಲ್ಲಿ ನಡೆದ ಮೊದಲ ಅಧಿವೇಶನ ಸ್ನೇಹಿತರೆ. ನೋಡಿ ಸ್ನೇಹಿತರೆ, INC ಅಧಿವೇಶನವನ್ನು ಮೊದಲ ಬಾರಿಗೆ ಹಳ್ಳಿಗೆ ತಗೊಂಡು ಹೋಗಲಾಯಿತು. ಹಳ್ಳಿಯಲ್ಲಿ ನಡೆದ ಏಕೈಕ ಅಧಿವೇಶನ ಮತ್ತು ಮೊದಲ ಅಧಿವೇಶನ ಅಂದ್ರೆ ಅದು ಫೈಜಾಪುರ್ ಅಧಿವೇಶನ. 1937ರಲ್ಲಿ ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿದ್ರು. ನೆಕ್ಸ್ಟ್ ಸ್ನೇಹಿತರೆ 1938ರಲ್ಲಿ ಹರಿಪುರ್ ಅಧಿವೇಶನ. ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿಕೊಂಡಿದ್ರು ಸ್ನೇಹಿತರೆ. ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ಸ್ಥಾಪಿಸಲಾಯಿತು ಸ್ನೇಹಿತರೆ. ಯೋಜನಾ ಕಾನ್ಸೆಪ್ಟ್ ಹುಟ್ಟಿಕೊಂಡಿದ್ದೆ ಇಲ್ಲಿಂದ ಸ್ನೇಹಿತರೆ. ನಮಗೆ ಅದು ಈಗ ಪ್ಲಾನಿಂಗ್ ಕಮಿಷನ್ ಅಂತ ಏನು ಕರಿತಿದ್ವಿ ನಾವೀಗ, ಅದಕ್ಕೇನೋ 2015ರಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ಸ್ನೇಹಿತರೆ. ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ನೆನಪಾರಿದೆ, ನಾನು ಯಾವಾಗಾದರೂ ಕ್ಲಾಸ್ ಮಾಡ್ತಕ್ಕಂತ ಹೇಳ್ತೀನಿ.
ಯೋಜನಾ ಸಮಿತಿ ಯೋಜನಾ ಯೋಜನಾ ಆಯೋಗವನ್ನು ಈಗ ಸ್ನೇಹಿತರೆ ಅದನ್ನ ನೀತಿ ಆಯೋಗ ನೀತಿ ಆಯೋಗ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಸಾರಿ, ಓಕೆ, ನೆನಪಾಯ್ತು. ನೀತಿ ಆಯೋಗ ಅಂತ ಮಾಡಿದ್ದಾರೆ. 1939ರ ತ್ರಿಪುರಾ ಅಧಿವೇಶನ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿಕೊಂಡಿದ್ರು ಸ್ನೇಹಿತರೆ. ಗೆದ್ದ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ರಾಜೀನಾಮೆ ನೀಡಿದ್ರು ಸ್ನೇಹಿತರೆ. ನಂತರ ಸ್ನೇಹಿತರೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಯಿತು ಸ್ನೇಹಿತರೆ. ಯಾಕೆಂದ್ರೆ ಇದು 1939ರಲ್ಲಿ ಗಾಂಧೀಜಿ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷರಾಗಿದ್ದು ಇಷ್ಟ ಇರೋದಿಲ್ಲ ಸ್ನೇಹಿತರೆ. ಅವರು ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿ ವಿರುದ್ಧ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಅಂತ ಒಬ್ಬ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ನಿಲ್ಲಿಸಿರ್ತಾರೆ ಸ್ನೇಹಿತರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಗೆಲ್ತಾರೆ, ಪಟ್ಟಾಭಿ ಸೀತಾರಾಮಯ್ಯನವರು ಸೋಲ್ತಾರೆ. ಆಗ ಗಾಂಧೀಜಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಿಜವಾಗ್ಲೂ ಸೋತಿದ್ದು ಪಟ್ಟಾಭಿ ಸೀತಾರಾಮಯ್ಯ ಅಲ್ಲ, ನಾನು ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ತಿರುಗಿ ದಿವಸನೇ ರಾಜೀನಾಮೆ ಕೊಡ್ತಾರೆ. ತದನಂತರ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಇದಕ್ಕೋಸ್ಕರ ಇದು ತ್ರಿಪುರಾ ಅಧಿವೇಶನ ಇತಿಹಾಸದಲ್ಲಿ ತುಂಬಾ ನೆನಪಾಗಿ ಉಳಿದುಕೊಂಡಿದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ 1940-46 ರಾಮ್ಗಢ ಅಧಿವೇಶನ ಸ್ನೇಹಿತರೆ. ಇಲ್ಲಿ 2ನೇ ಮಹಾಯುದ್ಧ ಆಯಿತು. ಅಬ್ದುಲ್ ಕಲಾಂ ಆಜಾದ್ ಅವರು ಸುದೀರ್ಘವಾಗಿ ಇದ್ರು. 2ನೇ ಮಹಾಯುದ್ಧದ ಕಾರಣ ಅತಿ ದೀರ್ಘಕಾಲ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ. ಯಾವುದೇ ಕಾಂಗ್ರೆಸ್ ಅಧಿವೇಶನಗಳನ್ನು ನಡೆಸಲಿಲ್ಲ ಎಂಬುದು ಒಂದು ಇದು. ಯುದ್ಧ ನಿಂತ ಮೇಲೆ 1946 ಸ್ವತಂತ್ರ ಸಮಯ ಸ್ನೇಹಿತರೆ. ಇದಲ್ಲೇ 1946ರಲ್ಲಿ ಮೀರತ್ನಲ್ಲಿ ನಡೀತು. ಆಗ JB ಕೃಪಲಾನಿ ಅವರು ಅಧ್ಯಕ್ಷರಾಗಿದ್ದರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಇದ್ದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂದ್ರೆ ಅದು JP ಕೃಪಲಾನಿ ಅವರು ಸ್ನೇಹಿತರೆ. ಇದು ನೆನಪಿಟ್ಕೋಬೇಕು ಇವ್ರ ಬಗ್ಗೆ ಸ್ನೇಹಿತರೆ. ತ್ವರಿತ ನೆನಪಿಗಾಗಿ ಸ್ನೇಹಿತರೆ INC ಅಧಿವೇಶನಗಳು ಸ್ವಲ್ಪ ಬೇಕಂದ್ರೆ ವೈಶಿಷ್ಟ್ಯತೆ ಒಂದೇ ಮಾತರಂ, ಜನಗಣಮನ ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ. ಒಂದೇ ಮಾತರಮನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ ಮತ್ತು ಜನಗಣಮನವನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೂರ್ ಸ್ನೇಹಿತರೆ. ಮೊದಲು ಆಡಿದ್ದು 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ನೇಹಿತರೆ. ಒಂದೇ ಮಾತರಮನ್ನು ಜನಗಣಮನವನ್ನು ಮೊದಲು ಆಡಿದ್ದು 1911ರ ಕಲ್ಕತ್ತಾ ಅಧಿವೇಶನದಲ್ಲಿ ಸ್ನೇಹಿತರೆ. ಇದನ್ನು ಕೂಡ ಆಗಲೇ ಹೇಳಿದ್ದೇನೆ ನಿಮಗೆ ಸ್ನೇಹಿತರೆ. ಒಂದೇ ಮಾತರಮನ್ನು ಆಡಿದವರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಸ್ನೇಹಿತರೆ. ಇದನ್ನು 1996ರ ಕಲ್ಕತ್ತಾ ಅಧಿವೇಶನದಲ್ಲಿ, ಜನಗಣಮನವನ್ನು 1911ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಿದವರು ಯಾರಂದ್ರೆ ಸರಳಾದೇವಿ ಚೌಧರಿ ರಾಣಿ ಅಂತಂದು ಸ್ನೇಹಿತರೆ ನೆನಪಿಟ್ಕೋಬೇಕು ಸ್ನೇಹಿತರೆ. ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅವತ್ತು ಅಂದ್ರೆ ಒಂದೇ ಮಾತರಂ ಗೀತೆಯನ್ನು 1896ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ರಹೀಮತುಲ್ಲಾ ಎಂ ಸಹಾನಿ ಅಂತ ಇದ್ರು, ಆಗ್ಲೇ ಹೇಳಿದ್ದೇನೆ. ಇದು ಜನಗಣಮನವನ್ನು 1911ರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆ ಯಾರಾಗಿದ್ರು ಅಂದ್ರೆ ಬಿಷನ್ ನಾರಾಯಣ್ ದಾರ್ ಅಂತ ಆಗಿದ್ರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಪ್ರಸ್ತುತ ಸ್ಥಾನಮಾನವನ್ನು ಒಂದೇ ಮಾತರಮಿಗೆ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಸಾಂಗ್ ಅಂತ ಒಂದೇ ಮಾತರಮಿಗೆ ಕೊಟ್ಟಿದ್ದೇವೆ. ರಾಷ್ಟ್ರೀಯ ಗೀತೆ ನ್ಯಾಷನಲ್ ರಾಷ್ಟ್ರೀಯ ಗೀತೆ ಅಂತ ನ್ಯಾಷನಲ್ ಸಾಂಗ್ ಅಂತಂದು ಒಂದೇ ಮಾತರಂ ಕೊಟ್ಟಿದ್ದೀವಿ. ರಾಷ್ಟ್ರಗೀತೆ ನ್ಯಾಷನಲ್ ಅಥ್ಯಮ್ ಅಂತಂದು ಜನಗಣಮನಕ್ಕೆ ಕೊಟ್ಟಿದ್ದೇವೆ ಸ್ನೇಹಿತರೆ. ಈಗ ಪ್ರಸ್ತುತ ಸ್ಥಾನವನ್ನು ನಮ್ಮ ಸಂವಿಧಾನ ರಚನೆಕಾರರು ಕೊಟ್ಟಿದ್ದಾರೆ. ಈಗ ಸ್ನೇಹಿತರೆ ಪರೀಕ್ಷೆಗಾಗಿ ಸೂಚನೆ ಇವೆರಡನ್ನು ಸಂವಿಧಾನ ರಚನಾ ಸಭೆಯು ಜನವರಿ 24, 1956 ಅಧಿಕೃತವಾಗಿ ಅಂಗೀಕರಿಸಿದರು ಸ್ನೇಹಿತರೆ. ನಾನು ಹೇಳಿದೆ ನಮ್ಮ ಸಂವಿಧಾನ ರಚನೆಕಾರರು ಇವಕ್ಕೆ ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂತಂದು ನೆನಪಿಟ್ಕೋಬೇಕು ಸ್ನೇಹಿತರೆ. ಅತ್ಯಂತ INC ಅಧಿವೇಶನಗಳ ಬಗ್ಗೆ, ಅದರಲ್ಲೂ ನಾವು ಇಲ್ಲಿ ಇವು ಎಲ್ಲ ಸ್ನೇಹಿತರೆ 100% ಈ ಎಲ್ಲ ಅಧಿವೇಶನಗಳು ನೀವು ಹಳೆಯ ಕ್ವಶನ್ ಪೇಪರ್ಗಳು PC, PSI ಆಗಿರ್ಬೋದು ಅಥವಾ ST, FDA, ಕರ್ನಾಟಕದ ಅಥವಾ ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ, ಇನ್ನಿತರ ಎಕ್ಸಾಮ್ಗಳಲ್ಲಿ ನೀವು ಗಮನಿಸಿರಬೇಕು. ಹಳೆಯ ಕ್ವಶನ್ ಪೇಪರ್ಗಳನ್ನು ನಾನು ಓದೋ ಆಗಿರ್ಬೋದು ಅಥವಾ ನೀವು ಎಲ್ಲ ಎಲ್ಲ ಸ್ಪರ್ಧಾರ್ಥಿಗಳು ಓದ್ತಾ ಇರ್ತೀರ. ಆಗ ಈ ಎಲ್ಲ INC ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ
ಮತ್ತು ಇವು ಇಂಪಾರ್ಟೆಂಟ್ ಆಗ್ತಕ್ಕಂಥ ಎಲ್ಲ ಅದ್ರ ಬಗ್ಗೆ ಕ್ವಶನ್ ಆಗಿರ್ತಕ್ಕಂಥದ್ದು ನಿಮಗೆ ಗಮನ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ನೀವು ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳಿ ಮತ್ತು ನೀವು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಚಾನಲನ್ನು ಶೇರ್ ಮಾಡಿ. ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ಸ್ಪರ್ಧಾ ಸ್ನೇಹಿತರಿಗೆ ತಲುಪಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ಸ್ಪರ್ಧಾರ್ಥ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋವನ್ನು ತಲುಪಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ಸ್ನೇಹಿತರಿಗೆ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಉಪಯುಕ್ತ ಮಾಹಿತಿ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೆ. 100ಕ್ಕೆ 100 ಇದು ಉಪಯುಕ್ತ ಮಾಹಿತಿ ಸ್ನೇಹಿತರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು.